ನಾಳೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ನಡೀತಾ ಇದೆಯಲ್ಲ, ಸೊ ನಿಮ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದು ಅಂತ ಹೇಳ್ತಾ ಹೋಗ್ತೇನೆ. ಸೊ ನಾನು ಆಲ್ರೆಡಿ ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಯಾರ್ಯಾರು ಬರೀತಿರಲ್ಲ ಅವರಿಗೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ ಪೇಪರ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದೆಲ್ಲ ಮಾಡಲ್ ಕ್ವೆಶನ್ ಪೇಪರ್ಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಆಗುತ್ತೆ. ಸೊ ಆ ಕ್ವೆಶನ್ ಪೇಪರ್ ಕಳಿಸಿರೋ ಉದ್ದೇಶ ಏನಂತ ಅಂದರೆ, ನೋಡಿ ಇವತ್ತು ನೀವು ಮ್ಯಾಥಮ್ಯಾಟಿಕ್ಸ್ ಎಕ್ಸಾಮ್ ನೋಡಿರ್ಬೋದು, ನೀವು ಎಷ್ಟೊಂದು ಕ್ವೆಶನ್ಸ್ ನಿಮ್ಮ ಮಾಡಲ್ ಪೇಪರಿಂದಾನೇ ಬಂದಿದೆ ಅಂತ ಸಾಕಷ್ಟು ಜನರು ಹೇಳಿದ್ದಾರೆ, ಆ್ಯಂಡ್ ದಟ್ ಈಸ್ ಟ್ರೂ ಆಲ್ಸೋ. ಓಕೆ, ಸೊ ನೀವು ಎಷ್ಟಕ್ಕೆಷ್ಟು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಮತ್ತು ಮಾಡಲ್ ಪೇಪರ್ಸ್ನ ರೆಫರ್ ಮಾಡ್ತಿರೋ ಅಷ್ಟು ನಿಮಗೆ ಬೆನಿಫಿಟ್ ಆಗುತ್ತೆ. ದಿಸ್ ಇಸ್ ನಾಟ್ ಓನ್ಲಿ ಫಾರ್ ಯುವರ್ ಪ್ರಿಪ್ರೇಟರಿ, ಓಕೆ, ಫೈನಲ್ ಎಕ್ಸಾಮ್ಗೂ ಸಹ ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ಪೇಪರ್ಸು ನೀವು ಕರೆಕ್ಟಾಗಿ ಪ್ರಿಪೇರ್ ಆದರೆ ಡೆಫಿನೆಟ್ಲಿ ಯು ಕ್ಯಾನ್ ರಿಯಲಿ ಸ್ಕೋರ್ ವೆಲ್ ಇನ್ ದಿ ಎಕ್ಸಾಮಿನೇಷನ್. ಸೊ ನೋಡಿ, ಇಲ್ಲಿ ನಿಮಗೆ ಗ್ರಾಮರ್ಸ್ ಏನಿದೆಯಲ್ಲ 40 ಮಾರ್ಕ್ಸ್ಗೆ ಗ್ರಾಮರ್ಸ್ ಇರುತ್ತೆ, 40 ಮಾರ್ಕ್ಸ್ಗೆ ಪ್ರೋಸ್ ಆ್ಯಂಡ್ ಪೋಯಮ್ ಇರುತ್ತೆ. ಸೊ ದಿಸ್ ಇಸ್ ವೆಲ್ ನೋನ್. ಸೊ ನೋಡ್ಕೊಳ್ಳಿ, ಸ್ಟಾರ್ಟಿಂಗಲ್ಲಿ ನಿಮಗೆ ಕ್ವೆಶನ್ ಟ್ಯಾಗ್ ಮೇಲೆ ಕ್ವೆಶನ್ಸ್ ಖಂಡಿತ ಕೇಳ್ತಾರೆ. ಅದಾದಮೇಲೆ ದಿಸ್ ಒನ್ ಲ್ಯಾಂಗ್ವೇಜ್ ಫಂಕ್ಷನ್, ದಟ್ಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಓಕೆನಾ, ಅದಾದಮೇಲೆ ಕರೆಕ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಈ ಮೇಲೆಲ್ಲ ಗೊತ್ತಿರುತ್ತೆ. ಇದೇ ಥರ ಪ್ಯಾಟ್ರನಲ್ಲೇ ಇರೋದು. ಓಕೆ, ನಿಮ್ಗೆ ಗೊತ್ತಿರ್ಬೋದು, ಗೊತ್ತಿಲ್ಲದಿರೋರಿಗೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಕ್ವೆಶನ್ ನಿಮಗೆ ಕ್ವೆಶನ್ ಟ್ಯಾಗ್ ಮೇಲೆ ಇದ್ದರೆ ಅದೇ ಕ್ವೆಶನ್ನೇ ಕೇಳ್ತಾರೆ. ಓಕೆ, ಬಟ್ ಡಿಫ್ರೆಂಟ್ ಕ್ವೆಶನ್ನ ಚೇಂಜ್ ಮಾಡಿ ಕೇಳ್ತಾರೆ. ಓಕೆ, ಆ್ಯಂಡ್ ಸಿಲಬಲ್ಸು ಮತ್ತು ಕೊಲಕೇಟಿವ್ ವರ್ಡ್ಸು ಆ್ಯಂಡ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್, ಆರ್ಟಿಕಲ್ ಮತ್ತು ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ ಮತ್ತು ಪಾರ್ಟ್ಸ್ ಆಫ್ ಸ್ಪೀಚ್, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇಲ್ಲೆಲ್ಲ ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂದರೆ ನೀವು ಮಾಡಲ್ ಪೇಪರಲ್ಲಿರೋ ಎಲ್ಲ ಕ್ವೆಶನ್ಸನ್ನು ಸಾಲ್ವ್ ಮಾಡಬೇಕಾಗತ್ತೆ. ಓಕೆ, ನಿಮಗೆ ಎಷ್ಟು ಅಡ್ವಾಂಟೇಜ್ ಅಂದರೆ, ನೋಡಿ ಈ ವರ್ಷ ನಿಮಗೆ 4 ಕ್ವೆಶನ್ ಪೇಪರ್ ರಿಲೀಸ್ ಮಾಡಿದ್ದಾರೆ ಮಾಡಲ್ ಪೇಪರ್. ಲಾಸ್ಟ್ ಇಯರು 4 ಪೇಪರ್ ರಿಲೀಸ್ ಮಾಡಿದ್ದಾರೆ. ಅದಾದಮೇಲೆ ಲಾಸ್ಟ್ ಇಯರ್ ಆ್ಯನ್ಯುವಲ್ ಎಕ್ಸಾಮಲ್ಲಿ 3 ಕ್ವೆಶನ್ ಪೇಪರ್ಸ್ ಇದೆ. ಸೊ ನೀವು ಇಷ್ಟು ಕ್ವೆಶನ್ ಪೇಪರ್ಸ್ ನೋಡಿದ್ರೆ ದಟ್ ಇಸ್ ಮೋರ್ ದ್ಯಾನ್ ಸಫಿಷಿಯಂಟ್ ಅಂತ ನಾನು ಹೇಳ್ತೀನಿ. ಓಕೆ, ಸೊ ದಟ್ ಇಸ್ ವೈ ನೀವು ಅದನ್ನು ಕರೆಕ್ಟಾಗಿ ರೆಫರ್ ಮಾಡ್ಕೊಳ್ಳಿ. ಅದಾದಮೇಲೆ 2-3 ಸೆಂಟೆನ್ಸಸ್ ನೋಡಿ. ಇಲ್ಲಿ ಹೌ ಡಿಡ್ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಈ ಕ್ವೆಶನ್ ಕೇಳ್ತಾರೆ. ಮತ್ತು ಅಂಬೇಡ್ಕರ್ ವಾಸ್ ಎ ವೊರೇಷಿಯಸ್ ರೀಡರ್. ಸೊ ಈ ಕ್ವೆಶನ್ ತುಂಬ ಸಲ ರಿಪೀಟ್ ಆಗಿದೆ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ, ಸೊ ಸತೀಶ್ ಗುಜ್ರಲ್, ಅದರಲ್ಲಿ ನಿಮ್ಗೆ ಕೆಲವೊಂದು ಕ್ವೆಶನ್ಸ್ ಇರ್ಬೋದು. ಓಕೆ, ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಓಕೆ, ದೋಸ್ ಆಲ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತು 3 ಮಾರ್ಕ್ ಕ್ವೆಶನಲ್ಲೂ ಅಷ್ಟೇ. ಸೊ ಇದೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಅದಾದಮೇಲೆ ಎಕ್ಸ್ಟ್ರಾಕ್ಟ್ಸ್ ಅಷ್ಟೇ. ಎಕ್ಸ್ಟ್ರಾಕ್ಟ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಎಕ್ಸ್ಟ್ರಾಕ್ಟ್ಸ್ ನೀವು ಅದೇ ನಾನು ಹೇಳಿದ್ನಲ್ಲ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಕರೆಕ್ಟಾಗಿ ರೆಫರ್ ಮಾಡ್ಕೊಳ್ಳಿ, ಮತ್ತು ಟೀಚರ್ಸ್ ಕೊಡೋ ನೋಟ್ಸನ್ನು ರೆಫರ್ ಮಾಡ್ಕೋಬೋದು. ಓಕೆ, ಮತ್ತು ಪ್ರೊಫೈಲ್ ರೈಟಿಂಗ್. ಸೊ ಪ್ರೊಫೈಲ್ ರೈಟಿಂಗಲ್ಲಿ ಮೋಸ್ಟ್ ಆಫ್ ದೆಮ್ ನಿಮಗೆ ಕಷ್ಟ ಅನ್ನಿಸ್ಬಹುದು. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ, ನೀವು ಒಂದು ಪ್ಯಾಟರ್ನ್ ರೆಡಿ ಮಾಡಿಟ್ಕೊಳ್ಳಿ. ಓಕೆ, ನಿಮಗೆ ಅಕಸ್ಮಾತ್ ಏನೋ ತುಂಬ ಕಷ್ಟ ಅನಿಸಿದರೆ ಆ ಪ್ಯಾಟರ್ನ್ ನಿಮಗೆ ಅರ್ಥ ಮಾಡ್ಕೊಂಡು ಡೆಫಿನೆಟ್ಲಿ ಯು ಕ್ಯಾನ್ ಫ್ರೇಮ್ ಯುವರ್ ಓನ್ ಥಿಂಗ್. ಓಕೆ, ಬಿಕಾಸ್ ಸಡನ್ನಾಗಿ ನಿಮಗೆ ಅಲ್ಲಿಗೋಗಿ ಯೋಚನೆ ಮಾಡೋದು ಕಷ್ಟ ಆಯಿತು ಅಂತ ಅಂದರೆ ಮಾತ್ರ ನೀವು ಒಂದು ಪ್ಯಾಟರ್ನ್ ರೆಡಿ ಮಾಡಿಟ್ಕೊಂಡು ಆ ಪ್ಯಾಟರ್ನ ಬೈ ಹಾರ್ಟ್ ಮಾಡೋಕೆ ಹೋಗ್ಬೇಡಿ. ಓಕೆ, ಹಿಂಗೆ ನಾವು ಸ್ಟಾರ್ಟ್ ಮಾಡ್ಕೊಂತ ಒಂದು ರೆಫರೆನ್ಸ್ಗೆ ಅದನ್ನು ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಫೈನಲ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಅಪಾರ್ಟ್ ಫ್ರಮ್ ದಿಸ್ ಈ ಸ್ಟೋರಿ ರೈಟಿಂಗ್. ಸೊ ಸ್ಟೋರಿ ರೈಟಿಂಗು ಅಷ್ಟೇ. ಓಕೆ, ನಿಮಗೆ ಕೆಲವೊಂದು ಸ್ಟೋರೀಸ್ ಎಲ್ಲ ನೀವು ಓದ್ತಾ ಹೋಗಿ, ಅಂದರೆ ಪ್ರೀವಿಯಸ್ ಇಯರ್ ನಿಮಗೆ ವೆಬ್ಸೈಟಲ್ಲಿ ಆನ್ಸರ್ ಕೀ ಎಲ್ಲ ಬಿಟ್ಟಿದಾರಲ್ಲ, ಅದನ್ನು ನೋಡಿಕೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಹೇಗೆ ಬರೀಬೇಕು ಅಂತ. ಪಿಕ್ಚರ್ ಡಿಸ್ಕ್ರಿಪ್ಷನು ಅಷ್ಟೇ, ನೀವು ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಿ. ತುಂಬ ಕಾಂಪ್ಲಿಕೇಟೆಡ್ ವರ್ಡ್ಸ್ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಓಕೆ, ಬೇಸಿಕ್ ಸ್ಟ್ರಕ್ಚರ್ಡ್ ಗ್ರಾಮರ್ನ ಯೂಸ್ ಮಾಡಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಓಕೆ, ನೀವು ನಾನು ಲಿಟ್ರೇಚರ್ ಥರ ಬರೀತೀನಿ, ತುಂಬ ಕಾಂಪ್ಲೆಕ್ಸಿಟಿ ಬರೀತೀನಿ ಅಂದರೆ ಅವೆಲ್ಲ ಬೇಕಾಗಿಲ್ಲ. ತುಂಬ ಸಿಂಪಲಾಗಿ ಬರೋದು ದಟ್ ಇಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ, ದಟ್ ಇಸ್ ದ ಥಿಂಗ್. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ ಮತ್ತು ಬ್ಲೈಂಡ್ ಬಾಯ್. ಸೊ ಈ ಪೋಯಮ್ ಕರೆಕ್ಟಾಗಿ ಓದ್ಕೊಳ್ಳಿ. ಎಲ್ಲೆಲ್ಲಿ ಪಂಕ್ಚುಯೇಷನ್ ಮಾರ್ಕ್ಸ್ ಇದೆಯೋ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಪ್ಯಾಸೇಜ್ ರೈಟಿಂಗ್ ಗೊತ್ತೇ ಇರುತ್ತೆ ನಿಮಗೆ. ಮತ್ತು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಸಮ್ಮರಿನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ, ಕರೆಕ್ಟಾಗಿ ಫಾರ್ಮ್ ಮಾಡಿ ಅದನ್ನು ಕರೆಕ್ಟಾಗಿ ಬರೀಬೇಕಾಗುತ್ತೆ. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತು ಎಸ್ಸೆ ಗೊತ್ತಿರುತ್ತೆ ನಿಮಗೆ. ಎಲ್ಲ 3 ಪಾರ್ಟ್ಸ್ ಪ್ಯಾರಾಗ್ರಾಫ್ ವೈಸ್ ಬರೀಬೇಕು. ಇಲ್ಲಿ ಪಾಯಿಂಟ್ ವೈಸ್ ಅಂತೂ ಬರೀಬೇಡಿ, ಬಿಕಾಸ್ ದಿಸ್ ಇಸ್ ಲ್ಯಾಂಗ್ವೇಜ್. ಓಕೆ, ಸೋಷಿಯಲಲ್ಲಿ ಬೇಕಂದರೆ ನೀವು ಪಾಯಿಂಟ್ ವೈಸ್ ಬರೀಬೋದು, ಬಟ್ ಇಂಗ್ಲೀಷಲ್ಲಿ ಪಾಯಿಂಟ್ ವೈಸ್ ಬರೆಯೋದು ಅವಾಯ್ಡ್ ಮಾಡ್ಕೊಳ್ಳಿ. ಓಕೆ, ದಟ್ ಇಸ್ ದಿ ಸಜೆಷನ್. ನೆಕ್ಸ್ಟ್ ಲೆಟರ್ ರೈಟಿಂಗ್. ಫಾರ್ಮೆಟ್ ಗೊತ್ತಿರುತ್ತೆ, ಫಾರ್ಮೆಟ್ನ ಕರೆಕ್ಟಾಗಿ ಸ್ಟಿಕ್ ಆನ್ ಆಗಿ ಗ್ರಾಮರ್ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡ್ಕೊಳ್ಳಿ. ಸೊ ನಾನು ಹೇಳಿದ್ನಲ್ಲ, ಸೊ ನೀವು ಎಷ್ಟಕ್ಕೆಷ್ಟು ಕ್ವೆಶನ್ ಪೇಪರ್ಸ್ನ ರೆಫರ್ ಮಾಡ್ತೀರೋ ನಿಮಗೆ ತುಂಬ ಅಡ್ವಾಂಟೇಜಸ್ ಆಗುತ್ತೆ. ಸೊ ಡೋಂಟ್ ನೆಗ್ಲೆಕ್ಟ್ ಎನಿ ಕ್ವೆಶನ್ ಪೇಪರ್ಸ್ ದಟ್ ಐ ಅಪ್ಲೋಡೆಡ್. ಓಕೆ, ಬಿಕಾಸ್ ಯಾರ್ಯಾರು ನನ್ನ ಸಜೆಷನ್ನ ಫಾಲೋ ಮಾಡಿದಾರೋ ಮ್ಯಾಥ್ಸಲ್ಲಿ ಒಳ್ಳೆಯದಾಗಿರುತ್ತೆ. ಬಿಕಾಸ್ ಮೋಸ್ಟ್ ಆಫ್ ದಿ ಕ್ವೆಶನ್ಸ್ ವರ್ ಫ್ರಮ್ ಪ್ರೀವಿಯಸ್ ಅಂದರೆ ಮಾಡಲ್ ಪೇಪರ್ಸ್ ಆ್ಯಂಡ್ ಪ್ರೀವಿಯಸ್ ಇಯರ್ ಪೇಪರ್ಸ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.